ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ತಲಾಂತಿಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ, ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಏಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಏಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 1ರಿಂದ ಬರುವ ಸಕಲ ಆಶೀರ್ವಾದಗಳನ್ನು ಪ್ರಾರ್ಥಿಸುತ್ತಾ ಬಂದಿದ್ದೇವೆ. ಇಂದು ಕೊನೆಯ ಆಶೀರ್ವಾದ ಧರ್ಮೋಪದೇಶ ಕಾಂಡ 28 ವಚನ 13 ಮತ್ತು 14. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ, ದೇವರ ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ, ಬೇರೆ ದೇವತೆಗಳನ್ನು ಪೂಜಿಸದೆ ಅವಲಂಬಿಸದೆ, ನಿಮ್ಮ ದೇವರಾದ ಸರ್ವೇಶ್ವರನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಿ ನಡೆದರೆ, ಅವರು ಸರ್ವೇಶ್ವರನಾದ ದೇವರು ನಿಮ್ಮನ್ನು ಇತರರಿಗೆ ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿ ಮಾಡುವರು. ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರುವಿರೇ ಹೊರತು ಕೆಳಗಿನವರಾಗಿರುವುದಿಲ್ಲ. ಆಮೇನ್. ಸರ್ವೇಶ್ವರನಾದ ದೇವರು ಹೇಳಿದಂಥ ಮಾತುಗಳು. ಯೇಸುವನ್ನ ಬಿಟ್ಟು, ಯೇಸು ವಾಕ್ಯ, ವಾಕ್ಯ ಯೇಸು. ಕೀರ್ತನೆ 119 ವಚನ 105ರಲ್ಲಿ, ದೇವಾ ನಿನ್ನ ವಾಕ್ಯ ನನ್ನ ಕಾಲಿಗೆ ಬೆಳಕು, ದಾರಿಗೆ ದೀಪವೂ ಆಗಿದೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ವಚನ 7ರಲ್ಲಿ ಮೋಶೆ ಯೆಹೋಶುವನಿಗೆ ಹೇಳಿದರು. ಅಂದರೆ ಮೋಶೆಯ ನಂತರ ಯೆಹೋಶುವ ಇಸ್ರಾಯೇಲ್ ಜನಾಂಗವನ್ನು ಮುನ್ನಡೆಸುವಾಗ ಸರ್ವಶಕ್ತನಾದ ದೇವರು ಯೆಹೋಶುವನಿಗೆ ಹೇಳಿದರು, ಮೋಶೆ ನಿನಗೆ ಬೋಧಿಸಿದ ಈ ಧರ್ಮಶಾಸ್ತ್ರವನ್ನು, ಅಂದರೆ ದೇವರ ವಾಕ್ಯ ಯೇಸುವನ್ನು ಬಿಟ್ಟು ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ಇದರಲ್ಲಿ ಬರೆದಿರುವುದೆಲ್ಲವನ್ನು ಲಕ್ಷ್ಯವಿಟ್ಟು ಧ್ಯಾನಿಸು, ಅದರಂತೆ ನೀನು ಜೀವಿಸು, ಆಗ ನೀನು ಕೃತಾರ್ಥನಾಗುವೆ. ನೀನು ಎಲ್ಲಿ ಹೋದರೂ ನೀನು ಆಶೀರ್ವದಿಸಲ್ಪಡುವೆ. ಭಯಪಡಬೇಡ, ಸ್ಥಿರಚಿತ್ತದಿಂದಿರು, ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳದಿರು. ಸರ್ವೇಶ್ವರನಾದ ನಾನೇ ಮೋಶೆಯ ಜೊತೆಗಿದ್ದ ರೀತಿಯಲ್ಲಿ ನಿನ್ನೊಂದಿಗೆ ಇರುತ್ತೇನೆ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ನಾನು ನಿನಗೆ ಹೇಳಿದ್ದೇನೆ ಅಂತ ಹೇಳ್ತಾ ಇಲ್ಲ, ನಾನು ನಿಮಗೆ ಆಜ್ಞೆ ಮಾಡಿ ಹೇಳ್ತಾ ಇದ್ದೀನಲ್ಲ, ನನ್ನ ಪ್ರಸನ್ನತೆ ನಿಮ್ಮೊಂದಿಗೆ ಇರುವುದು ಎಂಬುದಾಗಿ. ಆದ ಕಾರಣ ಈ ಹೊಸ ವರ್ಷದಲ್ಲಿ ಯೇಸು ದೇವರ ವಾಕ್ಯ, ನಾವು ಎಷ್ಟೋ ಬಾರಿ ಎಡವಿ ಬಿದ್ದೆವು, ಪಾಪದಲ್ಲಿ ಮರಳಿ ಹೋದೆವು. ಆದರೆ ದೇವರ ಕೃಪೆ ಮತ್ತು ಕರುಣೆ ಅಪಾರವಾದ ಕಾರಣ ನಮ್ಮನ್ನು ಮತ್ತೆ ಮತ್ತೆ ದೇವರು ಆಶೀರ್ವದಿಸುತ್ತಿದ್ದಾರೆ. ಯೆರೆಮೀಯನ ಪ್ರಲಾಪ 3ನೇ ಅಧ್ಯಾಯ ವಚನ 22-23ರಲ್ಲಿ, ನಾವು ಬದುಕಿ ಉಳಿದಿರುವುದಾದರೂ ದೇವರ ಕರುಣೆಯಿಂದಲೇ, ಕೃಪೆಯಿಂದಲೇ. ಇಲ್ಲದಿದ್ದರೆ ಎಂದೋ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದ್ದೆವು. ಆತನ ಸತ್ಯಸಂಧತೆ ನೂತನವಾದುದು, ಆತನ ಕೃಪಾಶೀರ್ವಾದಗಳು ನೂತನವಾದುದು. ದಿನ ದಿನವೂ ಹೊಸದಾದ ಕೃಪೆಗಳಿಂದ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಈ ಧರ್ಮಶಾಸ್ತ್ರ ನಮ್ಮ ದಾರಿಗೆ ಬೆಳಕು, ನಮ್ಮ ಕಾಲಿಗೆ ಬೆಳಕು, ನಮ್ಮ ದಾರಿಗೆ ದೀಪವಾಗಿರಲಿ. ಈ ದೇವರ ವಾಕ್ಯ, ಈ ವಾಕ್ಯ ನಿಮ್ಮಲ್ಲಿರುವಾಗ ಜೀವ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ. 1 ಯೋಹಾನ 5:11-12ರಲ್ಲಿ ತಂದೆ ದೇವರು ನಮಗೆ ನಿತ್ಯ ಜೀವವನ್ನು ದಯಪಾಲಿಸಿದ್ದಾರೆ. ಆ ನಿತ್ಯ ಜೀವ ಅವರ ಪುತ್ರನಾದ ಯೇಸುವಿನಲ್ಲಿದೆ. ದೇವರ ಪುತ್ರ ಯಾರಲ್ಲಿ ಇದ್ದಾರೋ ಅವರಲ್ಲಿ ಜೀವವಿದೆ. ದೇವರ ಪುತ್ರ ಯಾರಲ್ಲಿ ಇಲ್ಲವೋ ಅವರಲ್ಲಿ ಜೀವವಿರುವುದಿಲ್ಲ. ದೇವರ ಪುತ್ರ ಯೇಸು ಆಗಿದ್ದಾರೆ, ಯೇಸು ವಾಕ್ಯವಾಗಿದ್ದಾರೆ. ಯಾರಲ್ಲಿ ದೇವರ ವಾಕ್ಯ ತುಂಬಿದೆಯೋ ಅವರಲ್ಲಿ ಜೀವವಿದೆ.
ಯಾರು ವಾಕ್ಯವಾದ ಯೇಸುವನ್ನು ಸ್ವೀಕರಿಸಿಕೊಂಡಿಲ್ಲವೋ ಅವರಲ್ಲಿ ಜೀವವಿಲ್ಲ. ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಾವು ಜೀವಿಸೋಣ. ಯೇಸುವಿನ ಮುಖಾಂತರ ನಾವು ಆಶೀರ್ವದಿಸಲ್ಪಡುತ್ತೇವೆ. ನನ್ನಲ್ಲಿದ್ದು ಫಲ ಕೊಡುವ ಕವಲು ಬಳ್ಳಿ ಮತ್ತಷ್ಟು ಫಲ ಕೊಡುವಂತೆ ನಾನು ಮಾಡುವೆನು. ಯೇಸುವಿನಿಂದ ಬೇರ್ಪಟ್ಟು ನಾವೇನನ್ನು ಮಾಡಲು ಸಾಧ್ಯವಿಲ್ಲ. ಜೀವದ ಬುಗ್ಗೆಯಾದ ಯೇಸುವಿನಲ್ಲಿ ನಾವು ನೆಲೆಗೊಂಡಿರೋಣ. ಪ್ರೈಸ್ ದ ಲಾರ್ಡ್. ಹೇಗೆ ಕವಲು ಬಳ್ಳಿ ಮೂಲ ಬಳ್ಳಿಗೆ ಅಂಟಿಕೊಂಡಿದ್ದಾಗ ಅದಕ್ಕೆ ಬೇಕಾದ ಸಕಲ ಆಶೀರ್ವಾದಗಳು ಬರುತ್ತದೆ. ಹೇಗೆ ದುಂದುಗಾರ ಮಗ ತಂದೆ ಮನೆಗೆ ಬಂದ, ತಂದೆಯೊಟ್ಟಿಗೆ ಜೀವಿಸುವಾಗ ಯಾವ ಕೊರತೆ ಇಲ್ಲದ ಜೀವನ. ಮತ್ತೆ ದೇವರು ಹೇಳ್ತಾರೆ, ಬೇರೆ ದೇವರುಗಳನ್ನು ಅವಲಂಬಿಸಬೇಡ. ಕೀರ್ತನೆ 20:7 ನಾವು ನೋಡುತ್ತೇವೆ. ಅನೇಕರು ಕುದುರೆಗಳಲ್ಲಿ ರಥಗಳಲ್ಲಿ ತಮ್ಮ ವಿಶ್ವಾಸವನ್ನು ಇಟ್ಟಿದ್ದಾರೆ. ನಾವಾದರೂ ಸರ್ವಶಕ್ತನಾದ ದೇವರಲ್ಲೇ ಆಶ್ರಯಿಸಿಕೊಂಡಿದ್ದೇವೆ. ಅವರ ನಾಮ ನಮಗೆ ಸಂರಕ್ಷಣೆಯ ಕೋಟೆಯಾಗಿದೆ. ಅವರ ನಾಮ ನಮಗೆ ಆಶೀರ್ವಾದವಾಗಿದೆ. ಅನ್ಯ ದೇವರುಗಳು ನಮಗೆ ಬೇಡವೇ ಬೇಡ. ಕೀರ್ತನೆ 20:6 ಒದಗುವನು ಪ್ರಭು ಅಭಿಷಕ್ತನಿಗೆ. ತಾನು ಅಭಿಷೇಕ ಮಾಡಿದ, ತಾನು ಆಯ್ಕೆ ಮಾಡಿಕೊಂಡ ನನ್ನ ಜನರು ಎಂದು ಪ್ರತ್ಯೇಕಿಸಿ ಮೀಸಲಾಗಿಸಿಕೊಂಡ ತನ್ನ ಜನರಿಗೆ ಪ್ರಭು ಸದಾಕಾಲ ಸಹಾಯದ ಹಸ್ತ ಚಾಚುವವರಾಗಿದ್ದಾರೆ. ಓಗೊಡುವನು ಸ್ವರ್ಗದಿಂದ ಆತನಿಗೆ, ಗೆಲುವ ನೀವನು ಭುಜಬಲದಿಂದ ಅವರಿಗೆ. ತನ್ನ ಜನರನ್ನ ಸಂರಕ್ಷಣೆ ಮಾಡುವವರಾಗಿದ್ದಾರೆ. ಕೆಲವರು ರಥಗಳಲ್ಲಿ ಹೆಚ್ಚಳ ಪಡುತ್ತೀಹರು, ಕೆಲವರು ಅಶ್ವಗಳಲ್ಲಿ ಎಮ್ಮೆ ಪಡುತ್ತೀಹರು. ನಾವಾದರೋ ನಮ್ಮ ಸರ್ವಶಕ್ತನಾದ ದೇವರ ನಾಮದಲ್ಲಿ ಹೆಮ್ಮೆ ಪಡುವೆವು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ನಾವಾದರೋ ಸರ್ವೇಶ್ವರನನ್ನೇ ಆರಾಧಿಸುವೆವು. ಯೋಶುವ 24:15 ಯೋಶುವನು ಇಸ್ರಾಯೇಲ್ ಜನರಿಗೆ ಹೇಳುತ್ತಾನೆ, ಎಷ್ಟರವರೆಗೆ ನೀವು ಎರಡು ಮನಸ್ಸುಳ್ಳವರಾಗಿರುವಿರಿ? ಹಿಂದೆ ನೀವು ತೀರ್ಮಾನ ಮಾಡಿಕೊಳ್ಳಿ. ಪಾಪದ ಈಜಿಪ್ಟಿನಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಅದ್ಭುತ ಕಾರ್ಯಗಳು, ಸೂಚನ ಕಾರ್ಯಗಳು, ಮಹತ್ ಕಾರ್ಯಗಳನ್ನು ನಿಮ್ಮ ಕಣ್ಣೆದುರಿಗೆ ಮಾಡಿದ, ಶತ್ರುಗಳನ್ನು ಸಂಹರಿಸಿದ ಸೈನ್ಯಗಳ ಕರ್ತನಾದ ಸರ್ವೇಶ್ವರನನ್ನು ಆರಾಧಿಸುವಿರೋ, ಇಲ್ಲ ಈ ಒಂದು ಮೂರ್ತಿಗಳನ್ನು, ವಿಗ್ರಹಗಳನ್ನು ಆರಾಧನೆ ಮಾಡಿ ದೇವರನ್ನೇ ಕೋಪ ಎಬ್ಬಿಸುವಿರೋ? ಯೋಶುವ ಹೇಳ್ತಾನೆ, ನಾವಾದರೋ ನಾನು ಮತ್ತು ನನ್ನ ಕುಟುಂಬ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುವೆವು. ಆಮೇನ್. ನಾನು ಮತ್ತು ನನ್ನ ಸಂತತಿ ಸಂತಾನ ಯೇಸುವನ್ನೇ ಆರಾಧಿಸುವೆವು ಎಂಬುದಾಗಿ. ಕೆಳಗಿಳಿವರವರು ಕುಸಿದು ಬೀಳುವರವರು, ನಾವಾದರೂ ಏಳುವೆವು, ಸ್ಥಿರ ನಿಲ್ಲುವೆವು. ಜಯ ನೀಡು ಪ್ರಭು, ಅರಸನಿಗೆ ಕಿವಿಗೊಡು ನೀ ನಮ್ಮ ಪ್ರಾರ್ಥನೆಗೆ. ಆದ ಕಾರಣ ಆ ರೀತಿ ನಾವು ಜೀವಿಸುವಾಗ ನಿಮ್ಮನ್ನು ಅನ್ಯ ಜನರಿಗೆ ಅಧೀನ ಮಾಡದೆ ಎಲ್ಲರಿಗೂ ನೀವು ಶಿರಸ್ಸಾಗಿರುವಿರಿ. ಐ ವಿಲ್ ಮೇಕ್ ಯು ದ ಹೆಡ್ ಅಂಡ್ ನಾಟ್ ದ ಟೇಲ್. ಐ ವಿಲ್ ಪುಟ್ ಯು ಎಟ್ ದ ಟಾಪ್ ಅಂಡ್ ನಾಟ್ ಎಟ್ ದ ಬಾಟಮ್. ನಮ್ಮನ್ನ ದೇವರು ಈ ಲೋಕದಲ್ಲಿ ಶಿರಸ್ಸಾಗಿ ಜೀವಿಸಲು, ಶಿರಸ್ಸು ಅಂದ್ರೇನು? ಒಂದು ಅಧಿಕಾರ, ಒಂದು ಸ್ಥಾನಮಾನ, ಒಂದು ಗೌರವ, ಒಂದು ಅಂತಸ್ತು, ಒಂದು ದೇವರ ಮಹಿಮೆಯಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅನ್ಯ ಜನರ ಮಧ್ಯೆ ಸಹ ದಾನಿಯೇಲ ದಾಸತ್ವದಲ್ಲಿ ಸೆರೆ ಒಯ್ಯಲ್ಪಟ್ಟ ಯುವಕ. ಅನ್ಯ ಜನರ ಮಧ್ಯೆ 4 ರಾಜರುಗಳು ಬದಲಾವಣೆಯಾದರೂ ಸಹ, ಅನೇಕ ಶತ್ರುಗಳು ಅವನಿಗೆ ವಿರುದ್ಧವಾಗಿ ಕುತಂತ್ರ ಮಾಡಿದ್ರು ಸಹ, ದಾನಿಯೇಲನೊಟ್ಟಿಗೆ ದೇವರಿದ್ದ ಕಾರಣ ದಿನೇ 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 ದೇವರು ಅವನನ್ನು ಉನ್ನತ ಸ್ಥಾನಮಾನಕ್ಕೇರಿಸಿ 120 ಸಂಸ್ಥಾನಗಳನ್ನು ಆಳುವ ರಾಜನಿಗೆ 3 ಪ್ರಧಾನ ಮಂತ್ರಿಗಳಲ್ಲಿ ಒಬ್ಬರನ್ನಾಗಿ, ಶಿರಸ್ಸನ್ನಾಗಿ ದಾನಿಯೇಲನನ್ನು ನೇಮಕ ಮಾಡುತ್ತಾರೆ. ದಾನಿಯೇಲ 4:8-5-11 ಅರಸ ದಾನಿಯೇಲನನ್ನು ನೋಡಿ ಹೇಳುತ್ತಾನೆ, ಈತ ಜೀವಂತ ದೇವರು, ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ. ಇವನಿಗಿಂತ ಮಿಗಿಲಾದ ಜ್ಞಾನಿ ಎಲ್ಲಿ ಸಿಕ್ಕಿಯಾರೋ? ನನ್ನ ಆಸ್ಥಾನದಲ್ಲಿ ನೀನು ಕಾರ್ಯ ಮಾಡು ಎಂದು ಉನ್ನತ ಸ್ಥಾನಕ್ಕೇರಿಸಿದರು. ಆತ ಹೋದದ್ದು ದಾಸನಾಗಿ. ಇನ್ನು ಜೋಸೆಫನನ್ನು ನೋಡುವುದಾದರೆ ಅರಸ ಹೇಳ್ತಾನೆ, ಸೆರೆಮನೆಯಲ್ಲಿದ್ದ ಜೋಸೆಫನನ್ನು ಬಿಡುಗಡೆ ಮಾಡಿದ ಅರಸ, ನನ್ನ ಸ್ಥಾನವನ್ನು ಬಿಟ್ಟು ಎಲ್ಲವುಗಳ ಮೇಲೆ ನಿನಗೆ ಅಧಿಕಾರವನ್ನು ಕೊಡುತ್ತೇನೆ, ನೀನು 2ನೆಯ ರಾಜನಾಗಿ ಆಳ್ವಿಕೆ ಮಾಡು ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ಯೇಸುವಿನ ಮುಖಾಂತರ ನಮಗೆ ದೊರಕಿದಂಥ ಅಭಿಷೇಕ,
ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ನಾವಿರುವ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಶಿರಸ್ಸಾಗಿ ನಿಲ್ಲಿಸುವವರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಧರ್ಮೋಪದೇಶ ಕಾಂಡ 28 ವಚನ 13-14ರಲ್ಲಿ ದೇವರ ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಉನ್ನತವಾದುದು ಅವುಗಳಲ್ಲಿ ತಲ್ಲೀನರಾಗಿರಿ. ನನ್ನ ವಾಕ್ಯಕ್ಕೆ ನೀವು ವಿಧೇಯರಾಗಿ ಜೀವಿಸುವಾಗ ಈ ನಾಡಿನ ಸಕಲ ಆಶೀರ್ವಾದಗಳನ್ನು ನೀವು ಅನುಭವಿಸುವಿರಿ. ನಿಮ್ಮನ್ನು ನಾನು ಬಾಲವನ್ನಾಗಿ ಅಲ್ಲ, ಶಿರಸ್ಸಾಗಿ, ಕೀಳಾಗಿ ಅಲ್ಲ, ಮೇಲಾಗಿ ನಿಲ್ಲಿಸುತ್ತೇನೆ ಎಂದು ವಾಗ್ದಾನ ಮಾಡಿದ ಈ ಆಶೀರ್ವಾದ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮ್ಮಲ್ಲಿಯೂ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ ಅಭಿಷೇಕವಾಗಿ ಈ ವಾಗ್ದಾನ ಕ್ರಿಯೆ ಮಾಡಲಿ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.